ಹಾಡು ಹಗಲೇ ಗುಂಡಿನ ಸದ್ದು, ಕಣ್ಣೆದುರೇ 83 ಲಕ್ಷ ದೋಚಿ ಪರಾರಿ. ಒಬ್ಬನ ಸಾವು, ಮತ್ತೊಬ್ಬನಿಗೆ ಗಾಯ. 19 ತಿಂಗಳ ಕಾಲ ಪೊಲೀಸರ ನಿದ್ದೆಗೆಡಿಸಿದ ಈ ದರೋಡೆ ಪ್ರಕರಣಕ್ಕೆ ಕೊನೆಗೂ ಬಿಗ್ ಬ್ರೇಕ್ ಸಿಕ್ಕಿದೆ. ಬಿಹಾರಕ್ಕೆ ಎಸ್ಕೇಪ್ ಆಗಿದ್ರು ಇಬ್ರು ಆರೋಪಿಗಳನ್ನ ಬೀದರ್ ಪೊಲೀಸರು ಹೆಡೆಮೂರಿ ಕಟ್ಟಿ ತಂದಿದ್ದಾರೆ. ಇನ್ನ 2025 ಜನವರಿ 16ರಂದು ಬೀದರ್ ನಗರದ ಹೃದಯ ಭಾಗದಲ್ಲೇ ಈ ಶೂಟ್ಔಟ್ ನಡೆದಿತ್ತು. ಎಟಿಎಂಗೆ ಹಣ ತುಂಬಿಸಲು ತೆರಳಿದ್ದ ಸಿಎಂಎಸ್ ವಾಹನವನ್ನ ಗುರಿಯಾಗಿಸಿಕೊಂಡಿದ್ದ ದರೋಡೆಕೋರರು ಇಬ್ಬರ ಮೇಲೆ ಗುಂಡು ಹಾರಿಸಿ ಬರೋಬ್ಬರಿ 83 ಲಕ್ಷ ರೂಪಾಯಿ ಹಣವನ್ನ ದೋಚಿಕೊಂಡು ಪರಾರಿಯಾಗಿದ್ರು. ಇನ್ನ ಗುಂಡಿನ ದಾಳಿಯಲ್ಲಿ ಓರ್ವ ವ್ಯಕ್ತಿ ಮೃತಪಟ್ಟಿದ್ರೆ ಮತ್ತೋರ್ವ ವ್ಯಕ್ತಿ ತೀವ್ರ ಗಾಯಗೊಂಡಿದ್ರು. ಘಟನೆಯ ಬಳಿಕ ಆರೋಪಿಗಳ ಪತ್ತೆಗೆ ಬೀದರ್ ಪೊಲೀಸರು ವಿಶೇಷ ಕಾರ್ಯಾಚರಣೆಯನ್ನ ನಡೆಸಿದ್ರು. ಬರೋಬ್ಬರಿ 19 ತಿಂಗಳ ತನಿಖೆ ಮುಂದುವರೆಸಿದ್ದ ಪೊಲೀಸರು ಇದೀಗ ಪ್ರಕರಣದ ಪ್ರಮುಖ ಆರೋಪಿಗಳಾದ ಅಲೋಕ್ ಮತ್ತು ಅಮನ್ ಎಂಬ ಇಬ್ಬರನ್ನ ಬಿಹಾರದಲ್ಲಿ ಬಂಧಿಸಿದ್ದಾರೆ. ಇನ್ನ ಬೀದರ್ ಎಸ್ಪಿ ಪ್ರದೀಪ್ ಗುಂಟೆ ಅವರ ಮಾರ್ಗದರ್ಶನದಲ್ಲಿ ನಡೆದ ಈ ಕಾರ್ಯಾಚರಣೆಯಲ್ಲಿ ಆರೋಪಿಗಳು ಬಂಧಿಸಲಾಗಿದೆ. ಇನ್ನ ಬಳಿಕ ಆರೋಪಿಗಳನ್ನ ಬೀದರ್ಗೆ ಕರೆತರಲಾಗ್ತಿದ್ದು ಪ್ರಕರಣದ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಲಾಗಿದೆ. ಇನ್ನ ಆರೋಪಿಗಳ ಬಂಧನದ ಸುದ್ದಿ ಹೊರ ಬೀಳ್ತಿದ್ದಂತೆ ಬೀದರ್ ಪೊಲೀಸರ ಕಾರ್ಯಾಚರಣೆಗೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಘಟನೆ ನಡೆದ ಸ್ಥಳದ ಸಮೀಪ ಹಾಗೂ ಎಸ್ಪಿ ನಿವಾಸದ ಬಳಿಯೂ ಪೊಲೀಸ್ ಸಿಬ್ಬಂದಿ ಪಟಾಕಿ ಸಿಡಿಸಿ ಸಿಹಿ ಹಂಚಿಕೊಂಡು ಸಂಭ್ರಮಿಸಿದ್ದಾರೆ. ಇನ್ನ ಹಾಡು ಹಗಲೇ ನಡೆದಿದ್ದ ಈ ದರೋಡೆ ಪ್ರಕರಣ ಪೊಲೀಸರಿಗೆ ದೊಡ್ಡ ಸವಾಲಾಗಿತ್ತು. ಇದೀಗ ಬರೋಬ್ಬರಿ 19 ತಿಂಗಳ ಬಳಿಕ ಆರೋಪಿಗಳನ್ನ ಬಿಹಾರದಲ್ಲಿ ಸಿಕ್ಕಿಬಿದ್ದಿರುವುದು ತನಿಖೆಗೆ ಮಹತ್ವದ ಮುನ್ನಡೆ ಸಿಕ್ಕಂತಾಗಿದೆ. 83 ಲಕ್ಷ ದರೋಡೆ, ಹಾಡು ಹಗಲೇ ಶೂಟ್ಔಟ್, ಒಬ್ಬರ ಸಾವು, ಮತ್ತೋರ್ವನಿಗೆ ತೀವ್ರ ಗಾಯ, ಇಡೀ ರಾಜ್ಯದ ಗಮನ ಸೆಳೆದಿದ್ದ ಪ್ರಕರಣಕ್ಕೆ ಕೊನೆಗೂ ಬ್ರೇಕ್ ಬಿದ್ದಿದೆ. ಇನ್ನ ಆರೋಪಿಗಳನ್ನ ಬೀದರ್ಗೆ ಕರೆತಂದ ಬಳಿಕ ವಿಚಾರಣೆ ನಡೆಸಲಾಗ್ತಾ ಇದ್ದು ದರೋಡೆಗೆ ಸಂಬಂಧಿಸಿದ ಇನ್ನಷ್ಟು ಸತ್ಯಗಳನ್ನ ಹೊರಬೀಳೋ ಸಾಧ್ಯತೆ ಇದೆ.